ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಕಾಂಗ್ರೆಸ್ಗೂ ಪಾಕಿಸ್ತಾನಕ್ಕೂ ಏನ್ ಸಂಬಂಧ? ರಾಹುಲ್ ಗಾಂಧಿಗೂ ಐಎಸ್ಐಗೂ ಏನ್ ಸಂಬಂಧ? ಯಾಕೆ ಪ್ರತಿ ಬಾರಿ ಕಾಂಗ್ರೆಸ್ ಪಾಕ್ ಪರ ನಿಲ್ಲುತ್ತೆ? ಯಾಕೆ ಪಾಕ್ ಪರ ಮಾತನಾಡುತ್ತೆ? ಯಾಕೆ ಪ್ರತಿ ಬಾರಿ ನಮ್ಮ ಭಾರತೀಯ ಸೇನೆಯನ್ನ ಕಾಂಗ್ರೆಸ್ ಅವಮಾನಿಸುತ್ತೆ? ಯಾಕೆ ಅನುಮಾನಿಸುತ್ತೆ? ರಾಹುಲ್ ಗಾಂಧಿ ಪದೇ ಪದೇ ಐಎಸ್ಐ ಏಜೆಂಟ್ಸ್ಗಳನ್ನ ಯಾಕೆ ಭೇಟಿ ಮಾಡ್ತಾರೆ? ಇವೆಲ್ಲವನ್ನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ವೀಕ್ಷಕರೇ, ಮತ್ತೊಮ್ಮೆ ಕಾಂಗ್ರೆಸ್ಸಿನ ಭಾರತ ವಿರೋಧಿ ಮುಖ ಬಯಲಾಗಿದೆ, ಅನಾವರಣಗೊಂಡಿದೆ. ಇಲ್ಲೊಂದು ಫೋಟೋ ನೋಡಿ. ಈತನ ಹೆಸರು ಶಕೂರ್ ಖಾನ್ ಅಂತ. ಈತ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಬಂಧನಕ್ಕೆ ಒಳಪಡ್ತಾನೆ. ಯಾಕೆ ಬಂಧಿಸಲಾಗುತ್ತೆ? ಯಾಕೆ ಅಂದ್ರೆ ಈತ ಪಾಕಿಸ್ತಾನಕ್ಕೆ ಐಎಸ್ಐ ಏಜೆಂಟ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ. ಅಂಡ್ ಇದರಲ್ಲಿ ಬಹಳ ಶಾಕಿಂಗ್ ವಿಚಾರ ಏನು ಅಂತ ಹೇಳಿದ್ರೆ, ಈತ ಮಾಜಿ ಕಾಂಗ್ರೆಸ್ ಸಚಿವ ಸಲೇಹ್ ಮೊಹಮ್ಮದ್ನ ಪರ್ಸನಲ್ ಸೆಕ್ರೆಟರಿ ಆಗಿ ಕೆಲಸವನ್ನ ನಿರ್ವಹಿಸಿದ್ದ. ಈ ಕಡೆ ನೋಡಿದ್ರೆ ಐಎಸ್ಐಗಾಗಿ ಕೆಲಸವನ್ನ ಮಾಡ್ತಾ ಇದ್ದ. ಅಂಡ್ ಈತ ಸರ್ಕಾರಿ ನೌಕರ ಬೇರೆ ಅಂತೆ. ವಿಚಾರಣೆ ವೇಳೆ ಆತನ ಮೊಬೈಲ್ನಲ್ಲಿ ಪಾಕಿಸ್ತಾನದ ಕಾಂಟ್ಯಾಕ್ಟ್ಸ್ಗಳು ಲಭ್ಯ ಆದವು. ಅಷ್ಟೇ ಅಲ್ಲ, ಆತ ಸುಮಾರು 7 ಬಾರಿ ಪಾಕಿಸ್ತಾನಕ್ಕೆ ಭೇಟಿ ನೀಡಿರುವಂತಹ ಸತ್ಯವನ್ನ ಕೂಡ ವಿಚಾರಣೆ ವೇಳೆ ಬಾಯ್ಬಿಡ್ತಾನೆ. ಕಾಂಗ್ರೆಸ್ ಹಾಗೂ ಪಾಕ್ ಪ್ರೇಮ ಒಂದೇ ನಾಣ್ಯದ 2 ಮುಖಗಳು ಅಂತ ಹೇಳಿದ್ರೆ ತಪ್ಪಾಗತ್ತಾ? ನೀವೇ ಹೇಳಿ. ವೀಕ್ಷಕರಿನ್ ಎರಡನೇದು, ಕಾಂಗ್ರೆಸ್ ಸಂಸದ ಗೌರವ್ ಗೊಗೋಯ್. ಈತ ಮದುವೆ ಆಗಿರುವಂಥದ್ದು ಬ್ರಿಟಿಷ್ ಮಹಿಳೆ ಎಲಿಜಬೆತ್ ಕಾಲ್ಬರ್ನ್. ಕೇಳಬಹುದು ಒಂದಷ್ಟು ಜನ, ನಿಮಗೇನ್ರಿ ಯಾರನ್ನಾದ್ರೂ ಮದುವೆ ಆಗ್ತಾರೆ ಅಂತ. ಆಯ್ತು ಬಿಡಿ. ಇಲ್ಲಿ ಅದಕ್ಕಿಂತ ಬಹಳ ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ, ಆಕೆ ಕೂಡ ಪಾಕ್ನ ಐಎಸ್ಐ ಜೊತೆಗೆ ನಂಟನ್ನ ಇಟ್ಕೊಂಡಿದ್ಲು. ಅವರಿಗಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ಲು. ಪಾಕಿಸ್ತಾನದ ಯೋಜನಾ ಆಯೋಗದ ಸಲಹೆಗಾರನಾಗಿದ್ದಂತಹ ಒಬ್ಬ ವ್ಯಕ್ತಿ ಜೊತೆಗೆ ಲೀಡ್ ಪಾಕಿಸ್ತಾನ್ ಅನ್ನುವಂತಹ ಪಾಕಿಸ್ತಾನಿ ಸಂಸ್ಥೆಯಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ಲು. ಅಷ್ಟೇ ಅಲ್ಲ, ಇಲ್ಲಿ ಪತಿ ಪತ್ನಿ ಇಬ್ರು ಕೂಡ ಬಹಳ ನಿಯತ್ತಾಗಿ ಪಾಕಿಸ್ತಾನಕ್ಕೋಸ್ಕರ ಕೆಲಸ ಮಾಡೋ ಹಾಗೆ ಕಾಣಿಸ್ತಾ ಇದೆ. ಈ ಕಾಂಗ್ರೆಸ್ ಸಂಸದ ಗೌರವ್ ಗೊಗೋಯ್ ಈತನನ್ನ ಭಾರತ ಹಾಗೂ ಪಾಕ್ ಸಂಬಂಧಗಳ ಕುರಿತು ಮಾತನಾಡೋದಕ್ಕೆ ಪಾಕಿಸ್ತಾನದ ಹೈ ಕಮಿಷನ್ಗೆ ಆಹ್ವಾನಿಸಲಾಗತ್ತೆ. ಯಾಕೆ? ಇಲ್ಲಿ ಚಿತ್ರವನ್ನ ಗಮನಿಸಿ. ಒಂದು ರೆಡ್ ಮಾರ್ಕ್ ಆಗಿದೆಯಲ್ವ ಅದು. ಹುರಿಯತ್ಗೆ ಸಂಬಂಧಿಸಿದಂತಹ ಅದೇ ವ್ಯಕ್ತಿ ಅಬ್ದುಲ್ ಬಾಸಿತ್, ಆತನ ಜೊತೆಗೆ ಕಾಂಗ್ರೆಸ್ ಸಂಸದ ಗೌರವ್ ಗೊಗೋಯ್ ಯಾಕೆ ಪೋಸ್ ಅನ್ನು ಕೊಡ್ತಾ ಇದ್ದಾರೆ? ಯಾಕೆ? ಕಾಂಗ್ರೆಸ್ ಹಾಗೂ ಪಾಕ್ ಪ್ರೇಮ ಒಂದೇ ನಾಣ್ಯದ 2 ಮುಖಗಳು ಅಂತ ಹೇಳಿದ್ರೆ ಹಾಗಾದ್ರೆ ತಪ್ಪಾಗುತ್ತಾ? ನೀವೇ ಹೇಳಿ. ಇನ್ನು ಮೂರನೇದು, ವೀಕ್ಷಕರ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಪಠಾಣ್ ಕೋಟ್ ದಾಳಿ ಆಗತ್ತೆ. ಆ ಪಠಾಣ್ ಕೋಟ್ ದಾಳಿಯ ಮಾಸ್ಟರ್ ಮೈಂಡ್ ಜೈಷ್ ಎ ಮೊಹಮ್ಮದ್, ಲಷ್ಕರ್ ಎ ತೊಯ್ಬಾ, ಹಿಜ್ಬುಲ್ ಮುಜಾಹಿದೀನ್ ಇವೆಲ್ಲದರಲ್ಲೂ ಕೂಡ ಬಹಳ ಆಕ್ಟಿವ್ ಆಗಿದ್ದಂತಹ ಉಗ್ರ ಶಾಹಿದ್ ಲತೀಫ್ನನ್ನ ಶಾಂತಿಯ ದ್ಯೋತಕವಾಗಿ ಮನಮೋಹನ್ ಸಿಂಗ್ ಅವರ ಕಾಂಗ್ರೆಸ್ ಸರ್ಕಾರ ಬಿಟ್ಟು ಕಳಿಸುತ್ತೆ. ಅವರು ಒಂದು ಕೆನ್ನೆಗೆ ಹೊಡೆದ್ರೆ ನಾವು ಅವರ ಕೆನ್ನೆಗೆ ಮತ್ತೆ ಹೊಡೆಯೋದಲ್ಲ, ನಾವು ನಮ್ಮ ಕೆನ್ನೆಗೆ 10 ಬಾರಿ ಹೊಡ್ಕೊಳ್ಬೇಕು. ಸುಮ್ಮನೆ ಕೂತ್ಕೊಳ್ಬೇಕು. ಶಾಂತಿ 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 ಅಂತ ಜಪಿಸ್ತಾ ಇರಬೇಕು. ಈ ಶಾಂತಿಯ ಬೋಧನೆಯ ನಾಟಕವನ್ನ ಮಾಡಿ ಪಾಕ್ ಪರ ನಿಂತಿದ್ದು ಇದೇ ಕಾಂಗ್ರೆಸ್ ಸರ್ಕಾರ. ಅವತ್ತು ಪಠಾಣ್ ಕೋಟ್ ದಾಳಿಯಲ್ಲಿ ನಾವು ನಮ್ಮ 7 ಸೈನಿಕರನ್ನ ಕಳ್ಕೊಂಡ್ವಿ. ಯಾಕೆ? ಅವರ ಜೀವಕ್ಕೆ ಬೆಲೆನೇ ಇರಲಿಲ್ವಾ ಹಾಗಾದ್ರೆ?
ನಾಚಿಕೆ ಆಗಲ್ವಾ ನಿಮ್ಗಳಿಗೆ ಮತ್ತೆ ಮತ್ತೆ ಬಂದು ವೋಟ್ ಕೇಳೋದಕ್ಕೆ, ಮೋದಿಜಿ ವಿರುದ್ಧ ಮಾತನಾಡೋದಕ್ಕೆ? ಅಂಡ್ ಇಂಥವರಿಗೆ ಯಾರು ವೋಟ್ ಹಾಕ್ತಾರಲ್ವಾ ಅವರಿಗಂತೂ ಮೊದಲೇ ನಾಚಿಕೆ ಮಾನ ಮರ್ಯಾದೆ ಯಾವುದಿಲ್ಲ ಅಂತ ಅನ್ಸುತ್ತೆ. ತಲೆಯಲ್ಲಿ ಬುದ್ಧಿ ಮೊದಲೇ ಇಲ್ಲ. ಹಾಗಾಗಿ ಕಾಂಗ್ರೆಸ್ ಹಾಗೂ ಪಾಕ್ ಪ್ರೇಮ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳಿದ್ರೆ ತಪ್ಪಾಗತ್ತಾ? ನೀವೇ ಹೇಳಿ. ಇನ್ನು ನಾಲ್ಕನೇದು, ವೀಕ್ಷಕರೇ, 26/11 ಮುಂಬೈ ದಾಳಿ ಆದಾಗ ಆ ದಾಳಿಯಲ್ಲಿ ಎಷ್ಟು ಮಂದಿ ಭಾರತೀಯರನ್ನ ಕಳ್ಕೊಂಡ್ವಿ? 175 ಮಂದಿ ಅಲ್ವಾ? ಕಾಂಗ್ರೆಸ್ಗೆ ಅದೆಲ್ಲ ಒಂದು ದೊಡ್ಡ ವಿಚಾರನೇ ಅಲ್ಲ. ನೆವರ್. ಹಾಗಾಗಿ ಅವರು ಪ್ರತೀಕಾರವನ್ನ ತೀರಿಸಿಕೊಳ್ಳೋ ಬದಲು ನಮ್ಮ ದೇಶ ಕಂಡಂತಹ ಅತ್ಯದ್ಭುತ, ವೆರಿ ಆಕ್ಟಿವ್, ತನ್ನ ನಿರ್ಧಾರಕ್ಕೆ ಬದ್ಧವಾಗಿ ನಿಲ್ಲುವಂತಹ, ಇನ್ನೇನು ಹೇಳಿ, ಮಹಾನ್ ನಾಯಕ ಮನಮೋಹನ್ ಸಿಂಗ್ ಅವರು ಪಾಕಿಸ್ತಾನಕ್ಕೆ ಪರಿಹಾರ ನಿಧಿ ಅಂತ ಹೇಳಿ 215 ಕೋಟಿ ರೂಪಾಯಿಯನ್ನ ನೀಡ್ತಾರೆ. ಕೋಪವಂತ ಕೇಳಿಸ್ಕೊಂಡು ಕೋಪ ಮಾಡ್ಕೊಳ್ಬೇಡಿ. ನೋಡಿ, ಪಾಕಿಸ್ತಾನದವರು ಕೂಡ ಮನುಷ್ಯರಲ್ಲವೇ? ಮಾನವೀಯತೆಯ ದೃಷ್ಟಿಯಿಂದ ಕಾಂಗ್ರೆಸ್ ಕೊಟ್ಟಿದ್ದು. ಪಾಕಿಸ್ತಾನಕ್ಕೆ ಇಲ್ದಿದ್ರೆ ಏನಂತೆ, ಕಾಂಗ್ರೆಸ್ಗೆ ಇದೆಯಲ್ವಾ, ಹಾಗಾಗಿ ಕೊಟ್ರು. ನಾಚಿಕೆ ಆಗಲ್ವಾ ನಿಮ್ಗಳಿಗೆ? ನಿಮ್ಮಂಥವರು ಅಧಿಕಾರದಲ್ಲಿದ್ದಂಥವರು. ಕಾಂಗ್ರೆಸ್ ಮತ್ತು ಪಾಕ್ ಪ್ರೇಮ, ಮತ್ತೆ ಕೇಳ್ತೀನಿ, ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳಿದ್ರೆ ತಪ್ಪಾಗತ್ತಾ? ನೀವೇ ಹೇಳಿ. ಇನ್ನು 5ನೇದು, ವೀಕ್ಷಕರ, 2023ರಲ್ಲಿ ರಾಹುಲ್ ಗಾಂಧಿ ಅಮೆರಿಕ ಭೇಟಿ ಮಾಡ್ತಾರೆ. ಆ ಭೇಟಿಯ ಸಂದರ್ಭದಲ್ಲಿ ಈ ಜನರು ರಾಹುಲ್ ಗಾಂಧಿ ಅವರ ಜೊತೆಗೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಒಂದು ವಿಶೇಷ ವೆಬ್ಸೈಟ್ ಅನ್ನು ರಚಿಸಲಾಗುತ್ತೆ. ಆ ವೆಬ್ಸೈಟಲ್ಲಿ ಒಂದಷ್ಟು ಕಾಂಟ್ಯಾಕ್ಟ್ ಲಿಸ್ಟ್ ಅನ್ನು ಕೊಟ್ಟಿದ್ರು. ಆದರೆ ಜನರು ಆ ವೆಬ್ಸೈಟ್ನಲ್ಲಿ ನೋಂದಾವಣೆ ಮಾಡಿಕೊಂಡ ನಂತರ ಆ ಕಾಂಟ್ಯಾಕ್ಟ್ ಲಿಸ್ಟ್ ಮೊದಲೇನು ತೋರಿಸಿದ್ರಲ್ವಾ, ಅದು ಮಾಯ. ಆಮೇಲೆ ಬೇರೆನೇ ಕಾಂಟ್ಯಾಕ್ಟ್ ಲಿಸ್ಟ್ ತೋರಿಸ್ತಾ ಇತ್ತು. ಸೊ ಆ ಕಾಂಟ್ಯಾಕ್ಟ್ ಲಿಸ್ಟ್ ಮೂಲಕ ಒಂದು ಭಯಾನಕ ಸತ್ಯ ಕೂಡ ಹೊರಬೀಳುತ್ತೆ. ಏನು? ರಾಹುಲ್ ಗಾಂಧಿ ಅವರ ಅಮೆರಿಕ ಭೇಟಿ, ಅದೇ ರೀತಿ ಅಲ್ಲಿನ ಆ ಕಾರ್ಯಕ್ರಮ, ಇವೆಲ್ಲವನ್ನ ಪಾಕಿಸ್ತಾನ ಮೂಲದ ಭಯೋತ್ಪಾದಕ ಸಂಘಟನೆಗಳು, ಇಸ್ಲಾಮಿಕ ಸಂಘಟನೆಗಳು ಸೇರ್ಕೊಂಡು ಆಯೋಜಿಸಿದ್ದವು. ಜಮಾತಿ ಇಸ್ಲಾಮಿ, ಹಿಜ್ಬುಲ್ ಮುಜಾಹಿದೀನ್, ಲಷ್ಕರ್ ಎ ತೊಯ್ಬಾ, ISI ಇವುಗಳ ಜೊತೆಗೆ ಸಂಪರ್ಕವನ್ನ ಇಟ್ಕೊಂಡಂಥವರು ಜೊತೆಯಾಗಿದ್ರು. ಈ ಭಾರತ ವಿರೋಧಿ ಸಂಘಟನೆಗಳ ಜೊತೆಗೆ ಕಾಶ್ಮೀರದಲ್ಲಿ ಭಯೋತ್ಪಾದನೆಯನ್ನ ಬೆಂಬಲಿಸಿದಂತಹ ಈ ಸಂಘಟನೆಗಳ ಜೊತೆಗೆ ಈ ಕಾಂಗ್ರೆಸ್ಗೆ ಏನ್ ಸಂಬಂಧ? ಈ ರಾಹುಲ್ ಗಾಂಧಿಗೆ ಏನ್ ಸಂಬಂಧ? ಹಾಗಾಗಿ ಮತ್ತೆ ಕೇಳ್ತೀನಿ, ಕಾಂಗ್ರೆಸ್ ಹಾಗೂ ಪಾಕ್ ಪ್ರೇಮ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳಿದ್ರೆ ತಪ್ಪಾಗತ್ತಾ? ನೀವೇ ಹೇಳಿ. ನೆಕ್ಸ್ಟ್, ವೀಕ್ಷಕರೇ, ಸೆಪ್ಟೆಂಬರ್ 7ನೇ ತಾರೀಕು 2023 ರಾಹುಲ್ ಗಾಂಧಿ ಬೆಲ್ಜಿಯಂನ ಬ್ರಸೆಲ್ಸ್ನಲ್ಲಿ ISI ಜೊತೆಗೆ ಸಂಪರ್ಕವನ್ನ ಹೊಂದಿರುವಂತಹ ಒಂದಷ್ಟು ವ್ಯಕ್ತಿಗಳನ್ನ ಭೇಟಿ ಮಾಡ್ತಾರೆ. ಆ ಭೇಟಿ ಆದಂತಹ ಕೆಲವು ದಿನಗಳಲ್ಲಿ ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯಲ್ಲಿ ಭಯೋತ್ಪಾದಕ ದಾಳಿ ನಡೆಯುತ್ತೆ. ನಮ್ಮ 2 ಸೇನಾ ಅಧಿಕಾರಿಗಳು, ಅದೇ ರೀತಿ ಒಬ್ಬ ಪೊಲೀಸ್ ಅಧಿಕಾರಿ ಇದರಲ್ಲಿ ಹುತಾತ್ಮರಾಗ್ತಾರೆ. ಈ ದಾಳಿಯ ಹಿಂದೆ ISI ಬೆಂಬಲಿತ ಲಷ್ಕರ್ ಎ ತೊಯ್ಬಾದ ಕೈವಾಡ ಇತ್ತು. ಹಾಗಾದ್ರೆ
ರಾಹುಲ್ ಗಾಂಧಿಗೆ ISI ಜೊತೆಗಿರುವಂತಹ ಲಿಂಕ್ ಏನು? ವೀಕ್ಷಕರೇನು ಕಾಶ್ಮೀರಿ ಪಂಡಿತರ ನರಮೇಧಕ್ಕೆ ಕಾರಣನಾದಂತಹ ರಾಕ್ಷಸ ಯಾಸೀನ್ ಮಲಿಕ್ನನ್ನ ಮನಮೋಹನ್ ಸಿಂಗ್ ಅಕ್ಷರಶಃ ಭೇಟಿಯಲ್ಲ ಅವರ ಆಫೀಸಿಗೆ ಕರೆಸಿ ರಾಜ ಮರ್ಯಾದೆಯನ್ನ ಕೊಟ್ಟು ಅದೇನೋ ಪ್ರಶಸ್ತಿ ತರ ಕೊಟ್ಟು ಬಹುಶಃ ಕ್ರೂರ ಕೆಲಸಕ್ಕೆ ಧನ್ಯವಾದವನ್ನ ತಿಳಿಸಿದ್ರು ಅನ್ಸುತ್ತೆ. ಕಾಂಗ್ರೆಸ್ ಸರ್ಕಾರ ಇರುವಾಗ ಆತನನ್ನ ಮೆರವಣಿಗೆ ಮಾಡ್ತಾ ಇದ್ರು. ಎಂತಹ ನಾಚಿಕೆಗೇಡುರಿ. ಇಂಥವ್ರು ವೋಟ್ ಕೇಳೋಕೆ ಬರ್ತಾರೆ ಅಂಡ್ ಇಂಥವ್ರಿಗೆ ಒಂದಷ್ಟು ವೋಟ್ ಹಾಕೋ ಮಂದಿ, ಡಿಫೆಂಡ್ ಮಾಡೋರು ಬೇರೆ. ನಿಮ್ಮಂಥವ್ರು ದೇಶದ್ರೋಹಿಗಳು, ಈ ಮಣ್ಣಿನ ಋಣ ಇಲ್ಲದವರು. ಮತ್ತೆ ಕೇಳ್ತೀನಿ, ಕಾಂಗ್ರೆಸ್ ಹಾಗೂ ಪಾಕ್ ಪ್ರೇಮ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳಿದ್ರೆ ತಪ್ಪಾಗುತ್ತಾ? ನೀವೇ ಹೇಳಿ. ವೀಕ್ಷಕರೇ, ಇಲ್ಲಿ ಆ ಒಂದು ಸಂಬಂಧ ಇಲ್ಲದೆ ಇದ್ದರೆ ಪಾಕಿಸ್ತಾನಿ ISI ಸಂಘಟನೆಗಳನ್ನ ತೃಪ್ತಿಪಡಿಸೋದಕ್ಕೆ ಜಮಾತೆ ಇಸ್ಲಾಮಿ, ಹಿಜ್ಬುಲ್ ಮುಜಾಹಿದೀನ್, ಲಷ್ಕರ್ ಎ ತೊಯ್ಬಾದಂತಹ ಭಯೋತ್ಪಾದಕ ಗುಂಪುಗಳನ್ನ ತೃಪ್ತಿಪಡಿಸೋದಕ್ಕೆ ಭಯೋತ್ಪಾದಕರ ವಿರುದ್ಧ ನನ್ನ ಭಾರತ ಕಠಿಣ ಕ್ರಮಗಳನ್ನ ಕೈಗೊಂಡಾಗ ಯಾಕೆ ಕಾಂಗ್ರೆಸ್ ಪ್ರತಿ ಬಾರಿ ಸಾಕ್ಷಿಯನ್ನ ಕೇಳುತ್ತೆ? ಆ ಒಂದು ಸಂಬಂಧ ಇಲ್ಲದೇ ಇದ್ರೆ ಕೇಳೋಕ್ ಸಾಧ್ಯ ಇಲ್ಲ ಅಲ್ವಾ? ಅವರನ್ನ ಮೇಲಕ್ಕೆತ್ತಿಡಬೇಕಲ್ವಾ? ಅದಕ್ಕೋಸ್ಕರ ಕಾಂಗ್ರೆಸ್ನ ISI ಪ್ರೀತಿಗೆ ಒಂದು ಇತ್ತೀಚಿನ ಬೆಸ್ಟ್ ಉದಾಹರಣೆಯನ್ನು ಕೊಡ್ತೀನಿ. ಆಪರೇಷನ್ ಸಿಂಧೂರ ಆಯ್ತಲ್ವಾ? ನಾವೆಲ್ಲ ಎಷ್ಟು ಖುಷಿ ಪಟ್ವಿ, ವಾಹ್ ಭಾರತದ ಉತ್ತರ ಬಹಳ ಅದ್ಭುತವಾಗಿತ್ತು ಅಂತ ಬಹಳ ಖುಷಿ ಪಟ್ವಿ. ಆದರೆ ಕಾಂಗ್ರೆಸ್ ನೋಡಿ, ತನ್ನ ಸಂತಸವನ್ನ ವ್ಯಕ್ತಪಡಿಸ್ತಾ ಇರುವಂತಹ ರೀತಿಯನ್ನ ನೋಡಿ, ಯಾವುದೋ ಶೋಕಾಚರಣೆಗೆ ಬಂದ ಹಾಗೆ ಎಲ್ಲರೂ ಬಿಳಿ ವಸ್ತ್ರವನ್ನ ಧರಿಸಿದ್ರು. ಅಲ್ಲಿ ಯಾರ ಮುಖದಲ್ಲಾದ್ರೂ ನಿಮಗೆ ಖುಷಿ ಕಾಣಿಸ್ತಾ ಇದೆಯಾ? ರಾಹುಲ್ ಗಾಂಧಿ ಆ್ಯಂಡ್ ಆ ಕಾಂಗ್ರೆಸ್ ನಾಯಕರು ಪಾಕಿಸ್ತಾನದಲ್ಲಿ ತಮ್ಮ ಪ್ರೀತಿ ಪಾತ್ರರನ್ನ ಕಳ್ಕೊಂಡ ಹಾಗೆ ಪ್ರತಿಕ್ರಿಯಿಸ್ತಾ ಇದ್ರು. ಆ ದುಃಖ ನೋಡಿ. ಅಲ್ಲ, ನಿಜವಾಗ್ಲೂ ಪಾಪ ಅವರಿಗೆ ದುಃಖ ಇತ್ತು ಅಂತ ಕಾಣಿಸುತ್ತೆ. ಯಾಕಂದ್ರೆ ಆಪರೇಷನ್ ಸಿಂಧೂರದ ಮೂಲಕ 100ಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ಕೊಲ್ಲಲಾಗತ್ತೆ. ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್ನ ಉನ್ನತ ಕಮಾಂಡರ್ಗಳಾದಂತಹ ಯೂಸುಫ್ ಅಜರ್, ಅಬ್ದುಲ್ ರೌಫ್, ಮುದಾಸಿರ್ ಅಹ್ಮದ್ ಇವರು ಕೊಲ್ಲಲ್ಪಡ್ತಾರೆ. ಬಹುಶಃ ಆ ದುಃಖ ಮುಖದಲ್ಲಿ ಎದ್ದು ಕಾಣಿಸ್ತಾ ಇರಬಹುದು ಅಲ್ವಾ? ವೀಕ್ಷಕರೇ, ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ಕೊಂಡು ಮಾಡಿದ್ದು ಇದನ್ನೇ, ಅಧಿಕಾರದಲ್ಲಿ ಇಲ್ಲದೆಯೂ ಮಾಡ್ತಾ ಇರುವಂಥದ್ದು ಇದನ್ನೇ. ಏನ್ ಹೇಳಿ? ಪಾಕಿಸ್ತಾನಕ್ಕೆ ಬೆಂಬಲ, ಪಾಕಿಸ್ತಾನಕ್ಕೆ ಪ್ರೀತಿಯನ್ನ ವ್ಯಕ್ತಪಡಿಸೋದು, ಮರುಗೋದು, ನಮ್ಮ ಸೈನ್ಯವನ್ನ ದುರ್ಬಲಗೊಳಿಸೋದು, ನಮ್ಮ ಸೈನ್ಯವನ್ನ ಅನುಮಾನಿಸೋದು, ನಮ್ಮ ಸೈನಿಕರನ್ನ ಅವಮಾನಿಸೋದು, ಆಮೇಲೆ ISI ಜೊತೆಗೆ ಒಪ್ಪಂದವನ್ನ ಮಾಡಿಕೊಳ್ಳೋದು. ಏನೋ ಅಂತಹ ಒಂದು ಘಟನೆ ಆದ್ರೆ ಕಾಕತಾಳೀಯ ಅಂತ ಅನ್ಕೊಂಡು ಸುಮ್ಮನೆ ಇರ್ಬೋದಪ್ಪ. ಅದು 2 ಬಾರಿ ಅಂತಹ ಘಟನೆ ಆದ್ರೆ ಏನೋ ಪಾಪ ದುರಾದೃಷ್ಟ ಅಂತ ಅನ್ಕೊಂಡು ಸುಮ್ಮನೆ ಇರ್ಬೋದಪ್ಪ. ಅದೇ 3ನೇ ಬಾರಿ ಆದ್ರೆ, ಪ್ರತಿ ಬಾರಿ ಅದೇ ಘಟನೆ ನಡೆದ್ರೆ ಅದನ್ನ ಕೋ ಇನ್ಸಿಡೆನ್ಸ್ ಅಂತ ಹೇಳೋಕ್ಕಾಗಲ್ಲ, ದುರಾದೃಷ್ಟ ಅಂತ ಹೇಳೋಕ್ಕಾಗಲ್ಲ, ಅದನ್ನ ಪ್ಲಾನ್ಡ್ ಪ್ಯಾಟರ್ನ್ ಅಂತ ಕರಿತೀವಿ. ಹೌದು ಅಲ್ವೋ? ಹಾಗಾಗಿ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಕಾಂಗ್ರೆಸ್ ಹಾಗೂ ಪಾಕ್ ಪ್ರೇಮ ಒಂದೇ ನಾಣ್ಯದ 2 ಮುಖಗಳು ಅಂತ ಹೇಳಿದ್ರೆ ತಪ್ಪಾಗುತ್ತಾ? ನೀವೇ ಹೇಳಿ.
ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.